ಈ ಅವಾರ್ಡ್ ನಾನು ಅಸ್ಪೈರಿಂಗ್ ಡೈರೆಕ್ಟರ್ಸ್ ಅಥವಾ ಕನಸು ಕಾಣ್ತಿರೋಂಥ ಹುಚ್ಚು ಕನಸಿಟ್ಕೊಂಡು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಯಾವ್ಯಾವುದೋ ಸಿಕ್ಕ ಊರುಗಳಲ್ಲಿ ಗಲ್ಲಿಗಳಲ್ಲಿ ಕನಸು ಕಾಣ್ತಿರೋ ಆ ಹುಡುಗರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. 5 languages pan India was not easy for us. ಪಠಾನ್ ಯಾರೋ 10 ಜನ ನೋಡಿ ಡಾನ್ ಆದವನು ಅಲ್ಲ ಕಣೋ. ನಾನು ಹೊಡೆದಿರೋ 10 ಜನನು ಡಾನೆ. ಅನುಪಮ, ಇವಾಗ ನನಗೆ ಜೋಶ್ ಜಾಸ್ತಿ ಆಗ್ತಾ ಇದೆ. ಜೋಶ್ ಈಗ ಎನರ್ಜಿ ಬರ್ತಾ ಇದೆ. ಯಾಕೆಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬರಬೇಕು. ಓಕೆ, ನನಗೆ ಬಿಲ್ಡಪ್ ಬೇಕು. ನನಗೆ ಸ್ಮೋಕ್ ಎಫೆಕ್ಟ್ ಬೇಕು. ಓಕೆ, ಕಾಲು ನೆಲಕ್ಕೆ ಅಪ್ಪಳಿಸ್ತಾ ಇದ್ರೆ ಒಣಗಿರೋ ಎಲೆ ಸುಮ್ಮನೆ ಹಾಗೆ ಹಾರಾಡ್ತಾ ಇರಬೇಕು ಅಲ್ವಾ? ಹಂಗೆ ಫ್ಯಾನ್ ಗಾಳಿ ಬೀಸ್ತಾ ಇದ್ರೆ ಹೀರೋಯಿನ್ ಕೂದಲೆಲ್ಲ ಮೇನ್ ಆಗಿ ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಇರಬೇಕು. ಇವಾಗ ನಾನು ಹೀರೋಗೆ ಕಾಪಾಡಿ ಅಂತ ಕೇಳ್ಕೋಬೇಕು. ಹೀರೋ 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 ಅನುಪಮ, ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಹೀರೋ ಹೀರೋ ಅಂತ ಕಿರ್ಚಲ್ಲ. ಇಂಥ ಒಳ್ಳೊಳ್ಳೆ ಹೀರೋಗಳಿದ್ದಾರೆ, ಯಾರ್ದಾರ ಒಂದು ಒಳ್ಳೆ ಹೆಸರು ಕರಿ. ನೋಡಿ ಸರ್, ಎಲ್ಲ ಎಂತೆಂಥ ಹೀರೋಗಳಿದ್ದಾರೆ. ಯಾರನ್ನ ಒಬ್ರನ್ನ ಸೆಲೆಕ್ಟ್ ಮಾಡಕ್ ಆಗಲ್ಲ ಸರ್ ನನ್ನ ಕೈಯಲ್ಲಿ. ಎಲ್ಲರೂ ನಮ್ಮ ಹೀರೋಗಳನ್ನೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಹೀರೋಗೆ ಅವಾರ್ಡ್ ಕೊಟ್ಬಿಡೋಣ. ಹಂಗಾರೆ ಯಾರು ಅವಾರ್ಡ್ ತಗೋತಾರೋ ಅವ್ರ ಹೀರೋ. ಓ ಭ್ರಮೆ. ಓಕೆ ಫೈನ್ ದೆನ್. ಸೈಮಾ 2019 most awaited award, most exciting award, Pantaloons Best Actor Kannada. And to present this award, we would like to call on stage Mr. Ram, is Head Marketing and E-Commerce Pantaloons, and Chiranjeevi Garu. Please welcome on stage. Please put your hands together. And the winner is Yash for KGF Chapter 1. Thank you. And Thomas. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಿರಂಜೀವಿ ಸರ್ ಅವರಿಂದ ಈ ಅವಾರ್ಡ್ ತೊಗೊಂಡಿರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಇಟ್ಸ್ ಅನ್ ಆನರ್ ಸರ್, ಥ್ಯಾಂಕ್ ಯು. KGF ನಾನು ಲಾಸ್ಟ್ ಟೈಮು ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಇದು ಇಟ್ ಈಸ್ ನಾಟ್ ಜಸ್ಟ್ ಅ ಸಿನಿಮಾ, ಕನ್ನಡ ಇಂಡಸ್ಟ್ರಿಯ ಕನಸು. ಇಟ್ಸ್ ಅ ಡ್ರೀಮ್. ನಮ್ಮ ಇಂಡಸ್ಟ್ರಿಯ ಒಂದು ಕ್ವಾಲಿಟಿ ಅಥವಾ ನಮ್ಮ ಇಂಡಸ್ಟ್ರಿಯ ಒಂದು ಪೊಸಿಷನ್ ತುಂಬ ಮೇಲಕ್ಕೆ ಹೋಗೋ ಒಂದು ಎಲ್ಲ ಸಾಧ್ಯತೆ ಲಕ್ಷಣ ಇದೆ ಅಂತ ನಂಬದಂಥ ಸಾಕಷ್ಟು ಟೆಕ್ನಿಷಿಯನ್, ಸಾಕಷ್ಟು ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ಇದ್ದಾರೆ. ಬಟ್ ಈ ಅವಾರ್ಡ್ ನಾನು ಅಸ್ಪೈರಿಂಗ್ ಡೈರೆಕ್ಟರ್ಸ್ ಅಥವಾ ಕನಸು ಕಾಣ್ತಿರೋಂಥ ಹುಚ್ಚು ಕನಸಿಟ್ಕೊಂಡು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಯಾವ್ಯಾವುದೋ ಸಿಕ್ಕ ಊರುಗಳಲ್ಲಿ ಗಲ್ಲಿಗಳಲ್ಲಿ ಕನಸು ಕಾಣ್ತಿರೋ ಆ ಹುಡುಗರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಅವಾರ್ಡ್ ನಿಮಗೆ. ಬಿಕಾಸ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗಲ್ಲಿಗಳಲ್ಲಿ ಕೂತು ಕನಸು ಕಾಣ್ತಿದ್ದ ನಾವು ಇದನ್ನು ಸಾಧಿಸ್ಬೋದು ಅಂದರೆ ನೀವು ಸಾಧಿಸ್ಬೋದು. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಪ್ರಶಾಂತ್ ನೀಲ್. ಲವ್ ಯು ಪ್ರಶಾಂತ್. ಯು ಆರ್ ಅ ಗ್ರೇಟ್ ಗೈ, ಗ್ರೇಟ್ ಡಿರೆಕ್ಟರ್. ಥ್ಯಾಂಕ್ ಯು ಫಾರ್ KGF. ಆ್ಯಂಡ್ ವಿಜಯ್ ಕಿರ್ಗಂದೂರ್ ಅವರಿಲ್ಲದೆ ಹೋಗಿದ್ರೆ ಈ ಸಿನಿಮಾ ಆಗ್ತಿರಲಿಲ್ಲ. ಇಟ್ ಈಸ್ ಡಿಫಿಕಲ್ಟ್ ಟು ಇನ್ವೆಸ್ಟ್ ಸೋ ಮಚ್ ಆನ್ ಅ ಪ್ರಾಜೆಕ್ಟ್. 5 languages pan India was not easy for us. ಬಟ್ ವಿಜಯ್ ಕಿರ್ಗಂದೂರ್ ಅದನ್ನು ಧೈರ್ಯ ಮಾಡಿ ಇದನ್ನು ಮಾಡಿದ್ರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ವಿಜಯ್ ಕಿರ್ಗಂದೂರ್ ಆ್ಯಂಡ್ ಪ್ರತಿಯೊಬ್ಬ ಕನ್ನಡಿಗನಿಗೂ ಹಾಗೂ ಭಾರತೀಯ ಚಿತ್ರರಂಗದ ಎಲ್ಲ ದಿಗ್ಗಜರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಕಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಫ್ಯಾನ್ಸ್ ಕಡೆಯಿಂದ ರಿಕ್ವೆಸ್ಟ್, ಅದು ಸಲಾಮ್ ರಾಕಿ ಬಾಯ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಡೈಲಾಗ್ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಡೈಲಾಗ್ ಡಾನ್ಸ್ ಬೇಕು ನಮಗೆ. ಡ್ಯಾನ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಸರ್ 2 ಸ್ಟೆಪ್ ಸರ್. ಬಟ್ ಡೈಲಾಗ್ ಹೇಳ್ತೀರಾ? ಓಕೆ,
ಕೆ ಜಿ ಎಫ್ದು ಡೈಲಾಗ್ ಹೇಳಬೇಕು ಇಲ್ಲ ಡಾನ್ಸ್ ಮಾಡಬೇಕು ಅಂತ ಹೇಳಿದ್ರು. ನೀವು ಡಾನ್ಸ್ ಮಾಡೋಕೆ ಒಪ್ಕೋತಾ ಇಲ್ಲ. ಆ್ಯಕ್ಚುಲಿ ಆ ಸಾಂಗ್ ಕೇಳಿದ್ರೆ ಎಲ್ರಿಗೂ ಡಾನ್ಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ರಾಗುಗಿಂತ ನಾನೇನು ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದೆಲ್ಲ ರಾಗು ಸುಳ್ಳು. ಮುಂದೆ ನಾನು ಡ್ಯಾನ್ಸ್ ಮಾಡಲ್ಲ. ಅದೆಲ್ಲ ಸುಳ್ಳು. ಅದು ಯಾರೂ ಒಪ್ಪಲ್ಲ ಇವಾಗ. ಓಕೆ 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 ಯಶ್ ಅವರು ಡೈಲಾಗ್ ಹೇಳ್ತಾರೆ. ಯಾವುದಿಲ್ಲ, ಕೆ ಜಿ ಎಫ್ ಅಲ್ಲಿ ಎಷ್ಟು ಡೈಲಾಗ್ ಇದೆ, ಅದಕ್ಕೆ ಅದು ಬೇಡ, ಬೇರೆ ಏನಾರು ಹೇಳಿ. ಯಾವ ಡೈಲಾಗ್ ಇರಪ್ಪ? KGF ಏ ಪಠಾನ್, ಯಾರೋ 10 ಜನ ನೋಡಿ ಡಾನ್ ಆದವನು ಅಲ್ಲ ಕಣೋ ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರು. ನೆಕ್ಸ್ಟು ಇದು ಒಂದು ಭಾಳ ಒಳ್ಳೆ ಡೈಲಾಗ್ ಇದೆ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಥ್ಯಾಂಕ್ ಯು. Thank you so much, sir. Congratulations once again.